ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂಥದ್ದು ಸೈನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂತ ಅಂದರೆ, ನಿಮ್ಗೆ ಗೊತ್ತಿರಲಿ, PSTR, GPSTR, HSTR, VAO ವಿಲೇಜ್ ಅಕೌಂಟೆಂಟ್, PSI, PC ಇದೆಲ್ಲದಕ್ಕೂ ಅನುಕೂಲ ಆಗುವಂಥದ್ದು. ಓಕೆ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕ್ಲಾಸನ್ನು ಆರಂಭಿಸುವುದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಜೀವದ ಮೂಲ ಘಟಕ ಯಾವುದು ಅಂತ. ಏನು ಜೀವದ ಮೂಲ ಘಟಕ ಇದೆ, ಅದರಲ್ಲಿ ಜೀವದ ಮೂಲ ಘಟಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಯಾವೆಲ್ಲ ಇಂಪಾರ್ಟೆಂಟ್, ಅವೆಲ್ಲವನ್ನ ನೋಡೋಣ. ಜೀವಕೋಶವನ್ನ ಮೊದಲ ಬಾರಿಗೆ ಕಂಡು ಹಿಡಿದವರು ಯಾರು? ಉತ್ತರ ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಜೀವಕೋಶವನ್ನ ಯಾವ ವರ್ಷದಲ್ಲಿ ಆವಿಷ್ಕರಿಸಿದರು? 1665ರಲ್ಲಿ. ಸೆಲ್ ಎಂಬುದು ಯಾವ ಭಾಷೆಯ ಪದ? ಲ್ಯಾಟಿನ್ ಭಾಷೆಯ ಪದ. ಸೆಲ್ ಪದದ ಅರ್ಥವೇನು? ಸಣ್ಣ ಕೋಣೆ ಎಂದರ್ಥ. ಸ್ವತಂತ್ರವಾಗಿ ಜೀವಿಸುತ್ತಿರುವ ಜೀವಕೋಶಗಳನ್ನ ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಲಿವನ್ ಹಾಕ್, 1674ರಲ್ಲಿ. ಜೀವಕೋಶದ ನ್ಯೂಕ್ಲಿಯಸ್ ಅನ್ನು ಆವಿಷ್ಕರಿಸಿದವರು ಯಾರು? ರಾಬರ್ಟ್ ಬ್ರೌನ್. ಯಾರು? ರಾಬರ್ಟ್ ಬ್ರೌನ್ 1831ರಲ್ಲಿ ಜೀವಕೋಶದ ನ್ಯೂಕ್ಲಿಯಸ್ ಅನ್ನ ಆವಿಷ್ಕರಿಸಿದವರು. ಪೆಟ್ರೋಪ್ಲಾಸಮ್ ಜೀವದ್ರವ್ಯ ಎಂಬ ಪದವನ್ನ ಪರಿಚಯಿಸಿದವರು ಯಾರು ಅಂದ್ರೆ ಪರ್ಕಿಂಜೆ 1839ರಲ್ಲಿ. ಕೋಶ ಸಿದ್ಧಾಂತವನ್ನ ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಅಂದ್ರೆ ಸ್ಲೀಡನ್ ಮತ್ತು ಶ್ವಾನ್. ಯಾರು? ಸ್ಲೀಡನ್ ಮತ್ತು ಶ್ವಾನ್. ಕೋಶ ಸಿದ್ಧಾಂತವನ್ನ ಮತ್ತಷ್ಟು ವಿಸ್ತರಿಸಿದವರು ಯಾರು? ವರ್ಚೋಮ್ 1855ರಲ್ಲಿ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವು ಯಾವ ವರ್ಷ ಆವಿಷ್ಕಾರಗೊಂಡಿತು? 1940ರಲ್ಲಿ. ಏಕಕೋಶೀಯ ಜೀವಿಗಳಿಗೆ 2 ಉದಾಹರಣೆ ಕೊಡಿ ಅಂದ್ರೆ ಅಮೀಬಾ ಮತ್ತು ಪ್ಯಾರಾಮೆಸಿಯಂ. ಜೀವಕೋಶದ ಅತ್ಯಂತ ಹೊರಗಿನ ಹೊದಿಕೆಯನ್ನ ಏನೆಂದು ಕರೆಯುತ್ತಾರೆ? ಕೋಶಪೊರೆ ಅಥವಾ ಪ್ಲಾಸ್ಮಾ ಪೊರೆ. ಏನು? ಕೋಶಪೊರೆ ಅಥವಾ ಪ್ಲಾಸ್ಮಾ ಪೊರೆ. ಕೋಶಪೊರೆಯು ಯಾವುದರಿಂದ ಮಾಡಲ್ಪಟ್ಟಿದೆ? ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ. ಕೋಶಪೊರೆಯು ಯಾವುದರಿಂದ ಮಾಡಲ್ಪಟ್ಟಿದೆ? ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ. ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯತೆಗೆ ಚಲಿಸುವ ಪ್ರಕ್ರಿಯೆ ಯಾವುದು ಅಂದ್ರೆ ವಿಸರಣೆ. ಯಾವುದು? ವಿಸರಣೆ. ನೀರಿನ ಅಣುಗಳು ಅರೆವ್ಯಾಪ್ಯ ಪೊರೆಯ ಮೂಲಕ ಚಲಿಸುವ ಪ್ರಕ್ರಿಯೆಗೆ ಎನ್ನುತ್ತಾರೆ? ಅಭಿಸರಣೆ. ಜೀವಕೋಶವು ನೀರನ್ನ ಪಡೆದು ಉಬ್ಬುವಂತೆ ಮಾಡುವ ದ್ರಾವಣ ಯಾವುದು? ಅತಿ ಕಡಿಮೆ ಸಾರತೆಯ ದ್ರಾವಣ, ಹೈಪೋಥಾನಿಕ್ ಸೊಲ್ಯೂಷನ್. ಜೀವಕೋಶವು ನೀರನ್ನ ಕಳೆದುಕೊಂಡು ಸಂಕುಚಿತಗೊಳಿಸುವ ದ್ರಾವಣ ಯಾವುದು ಅಂದ್ರೆ ಅಧಿಕ ಸಾರತೆ ದ್ರಾವಣ. ಇಲ್ಲಿ ಕಡಿಮೆ ಸಾರತೆ, ಇಲ್ಲಿ ಹೈಪರ್ಟಾನಿಕ್ ಸೊಲ್ಯೂಷನ್ ಅನ್ನುವಂಥದ್ದು. ಅದು ಹೈಪೋಥಾನಿಕ್, ಇದು ಹೈಪರ್ಟಾನಿಕ್. ಜೀವಕೋಶದ ಗಾತ್ರದಲ್ಲಿ ಬದಲಾವಣೆ ತರದ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ? ಸಮಸಾರತೆಯ ದ್ರಾವಣ, ಐಸೋಟಾನಿಕ್ ಸೊಲ್ಯೂಷನ್. ಅಮೀಬಾವು ತನ್ನ ಆಹಾರವನ್ನ ಪಡೆಯುವ ಪ್ರಕ್ರಿಯೆಗೆ ಏನೆಂದು ಹೆಸರು? ಎಂಡೋಸೈಟೋಸಿಸ್. ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಹೊರಗಿನ ಗಡುಸಾದ ಪದರ ಯಾವುದು ಅಂದ್ರೆ ಕೋಶಭಿತ್ತಿ. ಸಸ್ಯಗಳ ಕೋಶಭಿತ್ತಿಯು ಪ್ರಮುಖವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲಸ್. ಯಾವುದರಿಂದ? ಸೆಲ್ಯುಲಸ್.
ಸಸ್ಯ ಕೋಶವು ಅಭಿಸರಣೆಯಿಂದ ನೀರು ಕಳೆದುಕೊಂಡು ಕೋಶಭಿತ್ತಿಯಿಂದ ದೂರ ಸರಿಯುವ ವಿದ್ಯಮಾನ ಜೀವದ್ರವ್ಯ ಆಂಕುಚನ ಎನ್ನುವಂತಹದ್ದು. ಅನುವಂಶೀಯ ಗುಣಗಳನ್ನ ವರ್ಗಾಯಿಸುವ ಜೀವಕೋಶದ ವಸ್ತು ಯಾವುದು? DNA. ಕ್ರೋಮೋಸೋಮ್ಗಳು ಯಾವುದರ ಸಂಯೋಜನೆಯಿಂದ ಉಂಟಾಗುತ್ತವೆ? DNA ಮತ್ತು ಪ್ರೋಟೀನಿಂದ ಕ್ರೋಮೋಸೋಮ್ಗಳು ಉಂಟಾಗುತ್ತವೆ. DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನ ಏನೆನ್ನುತ್ತಾರೆ? ಜೀನ್ಗಳು ಎನ್ನುತ್ತಾರೆ ಜೀನ್ಗಳು. ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶ ಹೊಂದಿರುವ ಜೀವಿಗಳನ್ನ ಏನಂತಾರೆ ಅಂದ್ರೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶ ಹೊಂದಿರುವ ಜೀವಿಗಳನ್ನ ಪ್ರೊಕ್ಯಾರಿಯೋಟ್ಗಳು ಎನ್ನುತ್ತಾರೆ. ನ್ಯೂಕ್ಲಿಯರ್ ಪೊರೆ ಇರುವ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆ? ಯುಕ್ಯಾರಿಯೋಟ್ಗಳು. ನೋಡಿ, ನ್ಯೂಕ್ಲಿಯರ್ ಪೊರೆ ಇರೋದನ್ನ ಯುಕ್ಯಾರಿಯೋಟ್, ನ್ಯೂಕ್ಲಿಯರ್ ಪೊರೆ ಇಲ್ಲದನ್ನ ಪ್ರೊಕ್ಯಾರಿಯೋಟ್ಗಳು ಎನ್ನುತ್ತಾರೆ. ಕೋಶ ಪೊರೆಯೊಳಗಿನ ದ್ರವ ರೂಪದ ವಸ್ತು ಯಾವುದು? ಕೋಶ ದ್ರವ್ಯ. ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುವ ಜೀವಂತ ರಚನೆಗಳು ಕಣದಂಗಗಳು. ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯನಿರ್ವಹಿಸುವ ಜೀವಂತ ರಚನೆಗಳಾವುವು ಅಂದ್ರೆ ಕಣದಂಗಗಳು. ನ ಪೂರ್ಣ ರೂಪವೇನು? ಎಂಡೋಪ್ಲಾಸ್ಮಿಕ್ ರೆಟ್ಯುಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟ್ಯುಕ್ಯುಲಮ್ನಲ್ಲಿ ಎರಡು ವಿಧಗಳು ಯಾವುವು ಇರುವಂತಹವು? ಒರಟಾದ ಮತ್ತು ನಯವಾದ, ಅಂದ್ರೆ RER, SER. ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳು ಯಾವುವು ಅಂದ್ರೆ ರೈಬೋಸೋಮ್ಗಳು. ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುವ ಸ್ಥಳಗಳು. ನಯವಾದ ಎಂಡೋಪ್ಲಾಸ್ಮಿಕ್ ರೆಟ್ಯುಕ್ಯುಲಸ್ ಅಂದ್ರೆ SER ಯಾವುದನ್ನು ಉತ್ಪಾದಿಸುತ್ತೆ? ಕೊಬ್ಬು ಮತ್ತು ಲಿಪಿಡ್ಗಳನ್ನ ಉತ್ಪಾದಿಸುತ್ತದೆ. ಗಾಲ್ಗಿ ಸಂಕೀರ್ಣವನ್ನ ಮೊದಲ ಬಾರಿಗೆ ವಿವರಿಸಿದವರು ಯಾರು? ಕ್ಯಾಮಿಲೋ ಗಾಲ್ಗಿ. ಗಾಲ್ಗಿ ಸಂಕೀರ್ಣದ ಪೊರೆಯ ಚೀಲಗಳನ್ನ ಏನಂತಾರೆ ಅಂದ್ರೆ ಸಿಸ್ಟರ್ನ್ಸ್ಗಳು ಎನ್ನುತ್ತಾರೆ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಯಾವುವು ಅಂದ್ರೆ ಲೈಬೋಸೋಮ್ಗಳು. ಲೈಬೋಸೋಮ್ಗಳು ಯಾವ ರೀತಿಯ ಕಿಣ್ವಗಳನ್ನ ಹೊಂದಿವೆ? ಪ್ರಬಲ ಜೀರ್ಣಕಾರಿಕ ಕಿಣ್ವಗಳನ್ನ. ಜೀವಕೋಶದ ಶಕ್ತಿ ಕೇಂದ್ರ ಮೈಟೊಕಾಂಡ್ರಿಯಾ. ಸ್ನೇಹಿತರೆ, ನಿಮಗೆ ಇಲ್ಲೊಂದು ಮಾಹಿತಿ ಇದೆ. ಸ್ನೇಹಿತರೆ, ನೀವೇನಾದ್ರೂ ಶಿಕ್ಷಕರ ನೇಮಕಾತಿಗೆ ಅಥವಾ VA ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ನಮ್ಮ ಕಡೆಯಿಂದ 6ರಿಂದ 10ನೇ ತರಗತಿಯ ಮಲ್ಟಿಪಲ್ ಚಾಯ್ಸ್ನ PDF ಇರುವಂಥದ್ದು. ಸ್ನೇಹಿತರೆ, ಯಾವುದೇ ಎಕ್ಸಾಮ್ಗಾದ್ರೂ 6ರಿಂದ 10ನೇ ತರಗತಿಯ ಬುಕ್ಸ್ಗಳನ್ನು ಓದಬೇಕು. ಅದನ್ನು ಓದೋದಕ್ಕೆ 1ರಿಂದ 2 ತಿಂಗಳು ಬೇಕಾಗುತ್ತೆ. ಅಷ್ಟು ಟೈಮ್ ಇಲ್ಲ ಅನ್ನುವಂಥವರಿಗೆ ನಮಗ 6ರಿಂದ 10ನೇ ತರಗತಿಯ PDF ಕೇವಲ 3ರಿಂದ 4 ದಿನದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿರುವಂಥದ್ದು ನೀವು ತೆಗೆದುಕೋಬಹುದು. ಈ PDF ಅನ್ನು ಪಡ್ಕೋಬೇಕು ಅಂದರೆ ನೀವು ಈ ನಂಬರಿಗೆ 9945005138ಗೆ 149 ರುಪೀಸನ್ನು ಪೇ ಮಾಡಿ ಪಡ್ಕೋಬಹುದು. ಓಕೆ, ಮುಂದೆ ಹೋಗೋಣ. ಮೈಟೊಕಾಂಡ್ರಿಯಾದಲ್ಲಿ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆಯಾಗುತ್ತದೆ? ATP ರೂಪದಲ್ಲಿ. ಯಾವ ರೂಪದಲ್ಲಿ? ATP ರೂಪದಲ್ಲಿ. ATPಯ ಪೂರ್ಣ ರೂಪವೇನು? ಅಡಿನೋಸಿಸ್ ಟ್ರೈಫಾಸ್ಫೇಟ್. ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಯಾವುದು ಅಂದ್ರೆ ATP. ಯಾವುದು? ATP. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವ ಕಣದಂಗ ಯಾವುದು ಅಂದ್ರೆ ಪ್ಲಾಸಿಡ್ಗಳು. ಯಾವುದು? ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು ಪ್ಲಾಸಿಡ್ಗಳು. ಪ್ಲಾಸಿಡ್ಗಳಲ್ಲಿರುವ ಎರಡು ವಿಧಗಳು ಯಾವುವು ಅಂದ್ರೆ ಕ್ರೋಮೋಪ್ಲಾಸ್ಟ್ ಮತ್ತೆ ಲ್ಯೂಕೋಪಾಸ್ಟ್. ಓಕೆ, ಕ್ಲೋರೋಫಿಲ್ ಪತ್ರ ಹರಿತ್ ಹೊಂದಿರುವ ಪ್ಲಾಸಿಡ್ಗಳನ್ನ ಏನಂತಾರೆ ಅಂದ್ರೆ ಕ್ಲೋರೋಪ್ಲಾಸ್ಟ್ಗಳು ಎನ್ನುತ್ತಾರೆ. ಬಿಳಿ ಅಥವಾ ಬಣ್ಣರಹಿತ ಪ್ಲಾಸಿಡ್ಗಳನ್ನ ಲ್ಯೂಕೋಪ್ಲಾಸ್ಟ್ಗಳು ಎನ್ನುತ್ತಾರೆ. ಲ್ಯೂಕೋಪ್ಲಾಸ್ಟ್ಗಳ ಮುಖ್ಯ ಕಾರ್ಯವೇನು ಅಂದ್ರೆ ಪಿಷ್ಟ, ತೈಲ ಮತ್ತು ಪ್ರೋಟೀನ್ ಕಣಗಳ ಸಂಗ್ರಹಣೆ.
ಕ್ಲೋರೋಫಾಸ್ಟ್ಗಳ ಮಾತೃಕೆ ಏನಂದ್ರೆ ಸ್ಟ್ರೋಮೋ. ಸ್ವತಂತ್ರ NDA, ಸ್ವತಂತ್ರ DNA ಮತ್ತು ರೈಬೋಸೋಮ್ಗಳನ್ನ ಹೊಂದಿರುವ ಎರಡು ಕಣದಾಂಗಗಳು. ಸ್ವತಂತ್ರ DNA ಮತ್ತು ರೈಬೋಸೋಮ್ ಅನ್ನು ಹೊಂದಿರುವಂಥದ್ದು ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಗಳು. ಸಸ್ಯಕೋಶದಲ್ಲಿ ಬಹಳಷ್ಟು ಜಾಗ ಆಕ್ರಮಿಸುವ ಹಾಗೂ ಬಿಗಿತ ನೀಡುವುದು ಯಾವುದು ಅಂದ್ರೆ ರಸದಾನಿ. ಯಾವುದು? ರಸದಾನಿ. ಜೀವಕೋಶ ವಿಭಜನೆಯ ಪ್ರಮುಖ ಎರಡು ವಿಧಗಳು ಮೈಟಾಸಿಸ್ ಮತ್ತು ಮಿಯಾಸಿಸ್. ಜೀವಕೋಶ ವಿಭಜನೆಯ ಪ್ರಮುಖ ಎರಡು ವಿಧಗಳು ಮೈಟಾಸಿಸ್ ಮತ್ತು ಮಿಯಾಸಿಸ್. ಜೀವಿಗಳ ಬೆಳವಣಿಗೆಗೆ ಕಾರಣವಾಗುವ ಕೋಶ ವಿಭಜನೆ. ಜೀವಿಗಳ ಬೆಳವಣಿಗೆಗೆ ಕಾರಣವಾಗುವ ಕೋಶ ವಿಭಜನೆ ಯಾವುದು ಅಂದ್ರೆ ಮೈಟಾಸಿಸ್. ಮೈಟಾಸಿಸ್ ವಿಭಜನೆಯಲ್ಲಿ ಎಷ್ಟು ಮರಿಕೋಶಗಳು ಉಂಟಾಗುತ್ತವೆ? 2 ತದ್ರೂಪಿ ಮರಿಕೋಶಗಳು. ಲಿಂಗಾಣುಗಳು ರೂಪಿಸಲು ನಡೆಸುವ ಕೋಶ ವಿಭಜನೆ ಮಿಯಾಸಿಸ್. ಲಿಂಗಾಣುಗಳನ್ನು ರೂಪಿಸಲು ನಡೆಸುವ ಕೋಶ ವಿಭಜನೆ ಮಿಯಾಸಿಸ್. ಮಿಯಾಸಿಸ್ನಲ್ಲಿ ಒಂದು ತಾಯಿ ಕೋಶದಿಂದ ಎಷ್ಟು ಮರಿಗಳು ಉಂಟಾಗುತ್ತವೆ ಅಂದ್ರೆ 4 ಮಿಯಾಸಿಸ್ನಲ್ಲಿ. ಒಮ್ಮೆ ನೋಡೋಣ. ಇಲ್ಲಿ ಮೈಟಾಸಿಸ್ ಅಲ್ಲಿ 2 ಉಂಟಾದ್ರೆ ಮಿಯಾಸಿಸ್ ಅಲ್ಲಿ 4 ಉಂಟಾಗುವಂಥದ್ದು. ಮಿಯಾಸಿಸ್ನಲ್ಲಿ ಮರಿಕೋಶಗಳ ವರ್ಣತಂತುಗಳು ಸಂಖ್ಯೆ ಎಷ್ಟಾಗುತ್ತವೆ? ಅರ್ಧದಷ್ಟಾಗುತ್ತವೆ. ಯಾವ ಅನಿಲ ವಿಸ್ತರಣೆಯ ಮೂಲಕ ಕೋಶದ ಒಳಗೆ ಪ್ರವೇಶಿಸುತ್ತೆ ಅಂದ್ರೆ ಆಕ್ಸಿಜನ್. ಯಾವ ಅನಿಲವು ವಿಸರಣೆಯ ಮೂಲಕ ಕೋಶದ ಒಳಗೆ ಪ್ರವೇಶಿಸುತ್ತೆ? ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಕೋಶದಿಂದ ಹೊರಹೋಗಲು ಕಾರಣವಾಗುವ ಪ್ರಕ್ರಿಯೆ ವಿಸರಣೆ. ಕಾರ್ಕ್ ಎನ್ನುವ ಮರದ ಯಾವ ಭಾಗವಾಗಿದೆ ಅಂದ್ರೆ ಕಾರ್ಕ್ ಎನ್ನುವಂಥದ್ದು ತೊಗಟೆ. ಅಯೋಡಿನ್ ದ್ರಾವಣವನ್ನ ಜೀವಕೋಶದ ಯಾವ ಭಾಗವನ್ನ ಸ್ಪಷ್ಟವಾಗಿ ನೋಡಲು ಬಳಸ್ತಾರೆ? ನ್ಯೂಕ್ಲಿಯಸ್. ಸ್ನೇಹಿತರೆ, ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ. ನಮ್ಮಲ್ಲಿ 7ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್, ಇವಾಗ ನಾನು ಏನು ಪಾಠ ಮಾಡ್ತಿದ್ದೀನಿ ಇದು ಕೂಡ ಅವೈಲಬಲ್ ಇರುವಂಥದ್ದು. ಸೈನ್ಸ್ ಸೋಷಿಯಲ್ ಸೈನ್ಸ್ ಅಲ್ಲ, ಸೈನ್ಸ್ ಇರುವಂಥದ್ದು. 6ರಿಂದ 10 ಕೂಡ ಸೈನ್ಸ್ ಇರುವಂಥದ್ದು. ಇದಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕಂಪ್ಯೂಟರ್ PDF ಕೂಡ ಅವೈಲಬಲ್ ಇರುವಂಥದ್ದು. ಸ್ನೇಹಿತರೆ, ಎಲ್ಲವೂ 149 ರೂಪೀಸ್ ಇರುವಂಥದ್ದು. 149. ಕಂಪ್ಯೂಟರ್ ಕೂಡ ಇರುವಂಥದ್ದು, EVS ಕೂಡ ಇರುವಂಥದ್ದು 149. ಇನ್ನುಳಿದಂತೆ ಕನ್ನಡ ಕೂಡ ಇರುವಂಥದ್ದು 149. ಇನ್ನು ಸೈಕಾಲಜಿ ಕೂಡ ಇರುವಂಥದ್ದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ನೇಹಿತರೆ ಈ ನಂಬರ್ಗೆ 9945005138ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.